ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂತು ನಿಮಗೆ ಮನಿ ಸೇವಿಂಗ್ ಟಿಪ್ಪೇನೆ. ನನಗೆ ಒಂದು ಕಮೆಂಟ್ ಬಂದಿತ್ತು. ಏನಪ್ಪ ಅಂತಂದರೆ, ನಾನು ತುಂಬಾ ಬಂದು ವೇಸ್ಟಾಗಿ ಖರ್ಚು ಮಾಡ್ತೀನಿ. ಅಂದರೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೆ ಇರೋಷ್ಟು ಮಟ್ಟಿಗೆ ವೇಸ್ಟ್ ಖರ್ಚು ಮಾಡ್ತೀನಿ. ದುಡ್ಡಿನ ಬೆಲೆನೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು. ನನ್ನ ಫ್ರೆಂಡ್ ಬಂದು ದುಡ್ಡು ಕೂಡಿಟ್ಟು ಸೇವ್ ಮಾಡಿ 25 ಗ್ರಾಮ್ ಅಷ್ಟು ಗೋಲ್ಡ್ ತೊಗೊಂಡಿದ್ದಾಳೆ. ನನ್ನಿಂದ ಮಾಡೋಕ್ಕಾಗ್ತಾ ಇಲ್ಲ. ಆನ್ಲೈನ್ ಪರ್ಚೇಸ್ ಜಾಸ್ತಿ ಇದೆ, ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ನನಗೇನಾದರೂ ಟಿಪ್ಸ್ ಹೇಳಿ ಅನ್ನೋ ಥರ ಕಮೆಂಟ್ ಮಾಡಿದರು. ಕೆಲವ್ರು ಬಂದು ಇರ್ತಾರೆ, ಏನಂತಂದರೆ ಅದೊಂದು ರೀತಿ ಏನು ಹೇಳೋದು ಅಂದರೆ ರೂಢಿ ಆಗ್ಬಿಟ್ಟಿರುತ್ತೆ. ಅಂದರೆ ಏನಂತ ಹೇಳೋದಂದರೆ, ವ್ಯಾಲ್ಯೂ ಗೊತ್ತಿಲ್ಲ ಅಂತಲ್ಲ, ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಅಂತಲ್ಲ, ಇಲ್ಲ ಗೋಲ್ಡ್ ಮೇಲೆ ಇಷ್ಟ ಇಲ್ಲ ಅಂತಲ್ಲ. ಆ ಟೈಮ್ಗೆ ಅವರು ಆ ಸಂದರ್ಭದಲ್ಲಿ ಅವ್ರನ್ನ ಅವರೇ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಒಂದು ಸೀಕ್ರೆಟೋ ಟೆಕ್ನಿಕೋ ಅವ್ರಿಗೆ ಗೊತ್ತಿರಲ್ಲ. ಪಾಪ ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದೇ ಸಿಚುವೇಶನಲ್ಲಿ ನಾನು ಇದ್ದಿದ್ದೀನಿ ಕೂಡ. ಸೊ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲನೂ ಇಂಟ್ರೊಡ್ಯೂಸ್ ಆಯ್ತಲ್ವಾ, ಆ ಒಂದು ಸಮಯಗಳಲ್ಲಿ ಅಂದರೆ ಒಂದು 17ಗಳಲ್ಲಿ, ಅಂದರೆ 2016-17 ಅದು ಎಲ್ಲನೂ ಗೊತ್ತಾಗಕ್ಕೆ ಶುರು ಆಗಿದ್ದು. ಸೊ ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಚಿಕ್ಕ ಮಗನಿಗೆ ನಾನು ಡ್ರೆಸ್ಸು 2 years ಅಂತ ಹೇಳಿಬಿಟ್ಟು ನಾನು ಹಾಕಿದ್ದೆ. ಸೊ ತುಂಬ ಪರ್ಚೇಸ್, ಏನಂತಂದರೆ ಅದೊಂಥರ ಖುಷಿ. ಆನ್ಲೈನ್ ಪರ್ಚೇಸ್ ಅಂತಂದರೆ ಅಂಗಡಿಗೆ ಹೋಗೋ ಹಾಗಿರಲ್ಲ. ಏನೋ ಕಣ್ಮುಂದೆ ಬ್ರೈಟಾಗಿ ಕಾಣಿಸುತ್ತೆ ಒಂದು ಸ್ಯಾರಿ, ನಾವು ಹಾಕಿದ್ದೆಲ್ಲ ಬರುತ್ತೆ ಅದರಲ್ಲಿ, ನಾವು ಹುಡ್ಕೋ ಕಲರ್ಸ್ ಎಲ್ಲ ಸಿಗುತ್ತೆ. ಈಗ ನಾವು ಅಂಗಡಿಗೆ ಹೋದ್ರು, ದೊಡ್ಡ ಅಂಗಡಿಗೆ ಹೋದ್ರು, ನಾವು ಕೇಳೋ ಡಿಸೈನೋ ನಾವು ಕೇಳೋ ಕಲರೋ ಸಿಕ್ಕಲ್ಲ. ಈ ಆನ್ಲೈನ್ ಪರ್ಚೇಸಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಟ್ರಾಕ್ಟಿವ್ ಆಗಿರುತ್ತೆ, ಆಫರ್ಸ್ ಹಾಗೆ ಹೀಗೆ, ಅದು ನೋಡೋದಕ್ಕೆ ಒಂದು ರೀತಿ ಐ ಕ್ಯಾಚಿಂಗ್ ಆಗಿರುತ್ತೆ. ಸೊ ಇದನ್ನು ನಾವೇನು ಮಾಡ್ಬಿಡ್ತೀವಿ, ಇದನ್ನೆಲ್ಲ ಸ್ಕ್ಯಾಮ್ ಅಂತ ಹೇಳ್ತಾರೆ. ಸೊ ನಾವು ಫಸ್ಟು ಮನ್ಸು ಅನ್ಕೋಬೇಕಾಗಿರೋದು, ಇದು ನಾವು ಮಾಡ್ತಾ ಇರೋದು ತಪ್ಪು. ಆ್ಯಕ್ಚುಲಿ ಈಗ ನೀವು ಬಂದು ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ, ನಾನು ಬಂದು ಮನಿ ಸೇವಿಂಗ್ ಮಾಡಬೇಕು, ನಾನು ಈ ಥರ ಏನು ತಗೋಬಾರ್ದು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತಂದರೆ ಈಗ ನೀವು ಒಂದು ಒಳ್ಳೆಯ ಒಂದು ಮನಸ್ಥಿತಿಗೆ ಬಂದಿದ್ದೀರಾ ಅಂತ ಅರ್ಥ. ಸೊ ಇಷ್ಟು ದಿವಸ ಆನ್ಲೈನ್ ಪರ್ಚೇಸ್ ಮಾಡಿಬಿಟ್ಟಿದ್ದೀರಾ, ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀರಾ, ಓಕೆ, ಸಫರ್ ಆಗ್ತಿದ್ದೀರಾ ಅಲ್ವಾ, ಈಗ ಅಷ್ಟೇ ಸಾಕು. ಇನ್ನು ಮುಂದೆ ದುಡ್ಡನ್ನು ಕೂಡಿಡೋದ್ರ ಕಡೆ ಗಮನ ಕೊಡಿ. ಸೊ ಇದು ಬಂದು ನಾನು ನನ್ನ ಕಡೆಯಿಂದ ಹೇಳ್ತಾರೋ ಅಡ್ವೈಸು. ನೆಸೆಸಿಟಿ ಇಲ್ದಿರ ಆನ್ಲೈನ್ ಕಡೆ ಹೋಗ್ಬಿಡಿ. ಈಗ ನೀವು ಒಂದು ಬರ್ತ್ಡೇ ಇದೆ ಅಂತಂದರೆ ಆದಷ್ಟು ಆನ್ಲೈನಲ್ಲೇ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಯೂಸ್ಡ್ ಐಟಮ್ಸ್ ಬರುತ್ತವೆ, ಕೆಲವು ಟೈಮಲ್ಲಿ ಡಿಫೆಕ್ಟ್ ಐಟಮ್ಸ್ ಬರ್ತವೆ, ಕೆಲವು ಟೈಮಲ್ಲಿ ಒಳ್ಳೆ ಐಟಮ್ಸ್ ಬಂದ್ಬಿಡುತ್ತೆ, ವಾಪಸ್ ಕೊಡಬೇಕಾಗುತ್ತೆ ಕೆಲವು ಟೈಮಲ್ಲಿ ಚೆನ್ನಾಗಿಲ್ಲ ಅಂತಂದರೆ. ಈ ರೀತಿ ಕೆಲವೊಂದು ಆನ್ಲೈನ್ ಪರ್ಚೇಸಲ್ಲೂ ತುಂಬ ತೊಂದರೆಗಳಿರ್ತವೆ. ಸೈಜ್ ಜಾಸ್ತಿ ಬಂದ್ಬಿಡುತ್ತೆ, ಇಲ್ಲ ಕಡಿಮೆ ಬಂದ್ಬಿಡುತ್ತೆ. ಸೊ ಇಂಥವೆಲ್ಲನೂ ಅದರಲ್ಲಿರುವಂಥ ನೆಗೆಟಿವ್ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಆನ್ಲೈನ್ ಪರ್ಚೇಸನ್ನು ಬಂದು ಅವಾಯ್ಡ್ ಮಾಡಿ. ಇದು ನಾನು ನನ್ನ ಕಡೆಯಿಂದ ಹೇಳ್ತಾ ಇರುವಂತಹ ಒಂದು ಟಿಪ್ಪು. ಯಾಕಂತಂದರೆ ನಾನು ಸುಮಾರು ಪರ್ಚೇಸ್ ಬಂದು ಆನ್ಲೈನಲ್ಲಿ ಗ್ರಾಸರೀಸ್ ನನಗೆ ಒಂದು ಒಳ್ಳೆಯ ಬೆನಿಫಿಟ್ ಕೊಟ್ಟಿದೆ. ಗ್ರಾಸರೀಸಲ್ಲಿ ನಾನು ಒಂದು ಒಳ್ಳೆಯ ಸೇವಿಂಗನ್ನು ಕಲ್ತಿದ್ದೀನಿ. ಅಮೆಝಾನಲ್ಲಿ ಪ್ಯಾಂಟ್ರಿಯಲ್ಲಿ ಕಲ್ತಿದ್ದೀನಿ. ಆದರೆ ನನಗೆ ಬಂದು ಈ ನಾರ್ಮಲ್ಲಿ ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನಲ್ಲಿ ಆಗ್ಬೋದು, ನಾರ್ಮಲ್ ಐಟಮ್ಸು, ಸ್ಯಾರೀಸ್ ಆಗ್ಬೋದು, ಡ್ರೆಸ್ ಆಗ್ಬೋದು, ಎಷ್ಟೋ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಈಗ ನೆಸೆಸಿಟಿ ಇಲ್ಲ ಅನ್ನೋ ಒಂದು ಪಕ್ಷದಲ್ಲಿ ನಾನು ಡ್ರೆಸ್ಸಸ್ ಆಗಲಿ ಇಲ್ಲ ಒಂದು ಕುರ್ತೀಸ್ ಆಗಲಿ ನಾನು ಏನನ್ನೂ ಕೂಡ ನಾನು ಆರ್ಡ್ರ್ ಮಾಡಲ್ಲ. ಮೇಯ್ನಾಗಿ ಎಮರ್ಜೆನ್ಸಿ ಏನೋ ಇಕ್ಕಟ್ಟು ಅನ್ನೋ ಸಮಯದಲ್ಲಿ ಆರ್ಡ್ರ್ ಹಾಕ್ತೀನಿ. ಈ ನಡುವೆ ಮಾಡ್ತಾ ಇರುವಂಥ ವಿಷಯಗಳು, ಕಳೆದ 1 ವರ್ಷದಿಂದ ನಾನು ಮಾಡ್ತಾ ಇರುವಂಥ ವಿಷಯ. ಸಿಕ್ಕಾಪಟ್ಟೆ ದುಡ್ಡನ್ನು ನಾನು ಉಳಿಸಿದ್ದೀನಿ ಕೂಡ. ನಾನು ಎಷ್ಟೋ ಸಲ ಈ ಜ್ಯುವೆಲ್ರಿ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಮನಸ್ಸಲ್ಲಿ ನಿಮಗೆ ಬರಬೇಕಾಗಿರೋದು, ಈಗ ಸೂಪರ್ ಮಾರ್ಕೆಟ್ಗೋ ಡಿಮಾರ್ಟ್ಗೋ ಹೋದರೆ ನೀವೆಲ್ಲೂ ಕಿಟಕಿಗಳನ್ನ ನೋಡೋಕ್ಕಾಗಲ್ಲ. ಬಿಕಾಸ್ ಜನರನ್ನ ಒಂದೇ ಅಟೆನ್ಷನಲ್ಲಿ ಇಡೋದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಬಿಸ್ನೆಸ್ ಟ್ರಿಕ್ಸು. ನಾವು ಬಂದು ಹೋಗ್ತೀವಿ ಒಳಗಡೆ, ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ತೊಗೊಂಬರ್ತೀವಿ. ಕರೆಕ್ಟಾ? ಆನ್ಲೈನಲ್ಲೂ ಅದೇ ಥರ ಆಗೋದು. ನಾವು ಅಂದ್ಕೊಳೋದು ತಗೊಳ್ಳೋದೇ ಇಲ್ಲ, ಬೇರೆ ಏನು ನೋಡಿದ ತಕ್ಷಣ ಯಾವುದೋ ಒಂದು ಆಫರು ರೆಕಮೆಂಡ್ ಆಗುತ್ತೆ, ನಾವು ಓಕೆ ಮಾಡ್ತೀವಿ. ನೋಡಿ, ಈಗ ಡಿಮಾರ್ಟ್ಗೆ ಆಗ್ಬೋದು, ಇಲ್ಲ ಅಮೆಝಾನಲ್ಲೇ ಆಗ್ಬೋದು, ಇಲ್ಲ ಫ್ಲಿಪ್ಕಾರ್ಟಲ್ಲಿ ಯಾವುದೋ ಒಂದು, ಮೀಶೋನೇ ಆಗ್ಬೋದು, ಯಾವುದೋ ಒಂದು ನೀವು ಆನ್ಲೈನ್ ಪರ್ಚೇಸ್ ಆ್ಯಪ್ಸಲ್ಲಿ ಇದ್ದೀರಾ ಅಂತಂದರೆ ಆದಷ್ಟು ಸ್ವಲ್ಪ ಕಾರ್ಟ್ಗೆ ಹಾಕೋದಕ್ಕೆ ಮುಂಚೆ, ಅಂದರೆ ಸೆಲೆಕ್ಟ್ ಮಾಡೋದಕ್ಕೆ ಮುಂಚೆ, ಇದು ಮುಖ್ಯನಾ, ಈಗ ಇದು ನನಗೆ ತಗೋತಿದ್ದೀನಲ್ಲ, ಈ ದುಡ್ಡಿಗೆ ಇದು ಬರ್ತಿದೆಯಾ, ಈಗಿದು ಬಂದರೆ ನಾನು ಇದನ್ನು ಯೂಸ್ ಮಾಡ್ತೀನಾ, ಇದು ಒಳ್ಳೆಯದಾ, ಇದು ನಾನು ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ತೀನಾ,
ಇಲ್ಲ ಹಾಗೆ ರೇಷ್ಮೆ ಸೀರೆ ಜೊತೆಗೆ ಇದೂ ಒಂದು ಡ್ರೆಸ್ ಆಗಿ ಬಿದ್ದಿರುತ್ತಾ. ಯಾಕಂದ್ರೆ ರೇಷ್ಮೆ ಸೀರೆ ಆಲ್ಮೋಸ್ಟ್ ನಾವು ಯಾರೂ ಅಷ್ಟೇ ಯಾವಾಗಲೂ ವಿಯರ್ ಮಾಡಲ್ಲ. ಯಾವುದೋ ಒಂದು ಹಬ್ಬಕ್ಕೋ ಇಲ್ಲ ಮದುವೆಗೋ ಫಂಕ್ಷನ್ಸ್ಗೋ ಅಷ್ಟೇ ಆ ಥರ ಅದು ಬಿದ್ದಿರುತ್ತಾ. ಇದು ನನಗೆ ಮುಖ್ಯನಾ ಅಂತ ಫಸ್ಟು ಯೋಚನೆ ಮಾಡಿ. ಅವಾಗ ನಿಮ್ಮ ಮನಸ್ಸು ಒಂದು ಕಡೆ ಹೇಳುತ್ತೆ ಇದು ಮುಖ್ಯ ಅಲ್ಲ ಬೇಡ ಅಂತ. ಅವಾಗ ನೀವು ಅದನ್ನು ಬಂದು ಅವಾಯ್ಡ್ ಮಾಡ್ಕೋಬೋದು. ಇದು ಏಕ್ದಮ್ ನೀವು ಇದು ಒಂಥರ ಗೀಳಾಗಿ ಪರಿಣಮಿಸುತ್ತೆ. ಅಂದರೆ ಇದು ಬಂದು ಜಾಸ್ತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀರ ತೊಗೊಂಡು. ಸೊ ಫಸ್ಟ್ ಆಗಿ ನೀವು ಯೋಚನೆ ಮಾಡಬೇಕಾಗಿರೋದು ಫ್ಯೂಚರಲ್ಲಿ ಇದು ನನಗೆ ಹೆಲ್ಪ್ ಆಗುತ್ತಾ, ನನಗೆ ಮುಂದಕ್ಕೆ ಒಂದು ದುಡ್ಡಿನ ಕಷ್ಟ ಬಂದಿದೆ, ಈಗ ನನಗೆ ಯಾರು ದುಡ್ಡು ಕೊಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಈಗ ಒಂದು ಕಷ್ಟದಲ್ಲಿ ಇದ್ದ ಹಾಗೆ ನಿಮ್ಮನ್ನು ನೀವು ಏನು ಹೇಳೋದು ಇದು ಮಾಡ್ಕೊಳ್ಳಿ, ಅಂದರೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈಗ ನೀನು ದೊಡ್ಡ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಒಂದು 20,000 ಬೇಕು ನಿಮಗೆ, ಮನೆಗೆ ಬರ್ತೀರಾ, ಹುಡ್ಕಾಡ್ತೀರಾ, ದುಡ್ಡು ಸಿಗಲ್ಲ, ನೀವು ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡ್ತೀರಾ, ಫೋನ್ಗಳಿಗೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ, ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಬೀರು ತೆಗೆದು ನೋಡಿ, ಇಲ್ಲ ನಿಮ್ಮ ವಾರ್ಡ್ರೋಬಲ್ಲಿ ನೀವು ತೆಗೆದಿಟ್ಟಿರುವಂಥ ಐಟಮ್ಸು, ನೀವು ಚಪ್ಪಲ್ಸು, ಕಲರ್ ಮ್ಯಾಚಿಂಗ್ ಇಯರಿಂಗ್ಸು, ಜ್ಯುವೆಲರೀಸು, ವೇಸ್ಟ್ ಐಟಮ್ಸ್ನೆಲ್ಲ ಒಂದು ಸೆಕೆಂಡ್ ಓಪನ್ ಮಾಡಿ ನೋಡಿ, ಅದು ನಿಮಗೆ ಕೈ ಕೊಡುತ್ತೆ. ಸೊ ಇದು ನಾನು ಹೇಳೋದ್ನಲ್ಲ, ಈ ಪಾಯಿಂಟ್ ಬಂದು ನೆಕ್ಸ್ಟ್ ಆನ್ಲೈನ್ ಜಾಸ್ತಿ ಪರ್ಚೇಸ್ ಮಾಡುವಂಥವ್ರು, ಅಂದರೆ ಅನಾವಶ್ಯಕವಾಗಿ ಪರ್ಚೇಸ್ ಮಾಡುವಂಥವ್ರು, ಹಬ್ಬಕ್ಕೂ ಬಟ್ಟೆ ತೆಗೆಯುವಂತಹ ರೂಢಿ ಇರೋರು, ಪ್ರತಿ ಸತಿನೂ ವೀಕೆಂಡ್ ಹೋಗೋರು, ವೇಸ್ಟಾಗಿ ಖರ್ಚು ಮಾಡೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ನಾನು ಹೇಳಿದಂಥ ಈ ಒಂದು ಲೈನ್, ಅಂದರೆ ನಿಮ್ಗೆ ಈ ಕಷ್ಟ ಬಂದಿದೆ, ಆ ಕಷ್ಟದಲ್ಲಿ ನೀವು ನಿಂತಿದ್ದೀರಾ, ಮನೇಲಿದ್ದೀರಾ, ಮೊಬೈಲೆಲ್ಲ ಕಟ್ ಮಾಡ್ತಿದ್ದಾರೆ, ಎಲ್ಲ ಯಾರು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಿಲ್ಲ, ಯಾರು ಹೆಲ್ಪ್ ಮಾಡ್ತಿಲ್ಲ, ನಿಮಗೆ ದುಡ್ಡು ಇಲ್ಲ ನಿಮ್ಮ ಹತ್ರ, ವಾರ್ಡ್ರೋಬ್ ತೆಗೆದು ನೋಡ್ತೀರಾ, ಅದರಲ್ಲಿರೋದೆಲ್ಲ ನಿಮಗೆ ಆ ಸಮಯದಲ್ಲಿ ಹೆಲ್ಪ್ ಆಗಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಚಿಕ್ಕ ಡಬ್ಬಿಯಲ್ಲಿ ಒಂದು 4 ಗ್ರಾಮ್ ವಾಲೆ ಇದೆ ಅಂತ ಅಂದ್ಕೊಳ್ಳಿ. ಸೊ 4 ಗ್ರಾಮ್ ನಿಮ್ಮ ಒಂದು ಇದಕ್ಕೆ ನಾನು ಹೇಳ್ತೀನಿ, 4 ಗ್ರಾಮ್ ವಾಲೆ ತೆಗೆದಿಟ್ಟಿದ್ದೀರಾ. ಸಡನ್ನಾಗಿ ಒಂದು ಕಷ್ಟ ಬಂತು, ಬಟ್ಟೆನೋ ಇಲ್ಲ ಇನ್ನೊಂದು ಏನೋ ನೀವು ನೋಡ್ತೀರಾ, ಇಲ್ಲ ಯಾರಿಗೋ ಫೋನ್ ಮಾಡಿ ಕೇಳ್ತೀರಾ, ಇಲ್ಲ ತಾನೆ, ಆ 4 ಗ್ರಾಮ್ ಒಡವೆ ಆ ಟೈಮ್ಗೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇದೇ ಲೈಫಲ್ಲಿ ನಾವು ಕಲಿಬೇಕಾಗಿರುವಂತಹ ಪಾಠ. ವೇಸ್ಟ್ ಖರ್ಚುಗಳಿಗೆ ದುಡ್ಡು ಹಾಕದೆ ಆದಷ್ಟು ನಿಮಗೆ ಅಸೆಟ್ಟಾಗಿ ಯಾವ್ದು ನಮ್ಗೆ ಅಸೆಟ್ಟಾಗಿ ಉಳಿಯುತ್ತೆ, ನಮಗೆ ಅಂದರೆ ಮೂವೇಬಲ್ ಪ್ರಾಪರ್ಟೀಸ್ ಮತ್ತು ಇಮ್ಮೂವೇಬಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸೊ ಈಗ ಈ ಮನೆ ಮತ್ತು ಈ ಜಾಗಗಳು, ಜಮೀನುಗಳು, ಸೈಟ್ಗಳು ಇವೆಲ್ಲನೂ ಮೂವ್ ಆಗಲ್ಲ. ಮೂವಬಲ್ ಅಸೆಟ್ಸ್ ಅಂದರೆ ನಮಗೆ ಮೇಯ್ನಾಗಿ ಬಂದು ಜ್ಯುವೆಲರೀಸೇನೆ. ಸೊ ಇದು ನಮಗೆ ಬೇಕಾಗಿರೋದು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರು ಎಲ್ಲರಿಗೂ ನಾನು ಹೇಳುವಂಥ ಈ ಒಂದು ಅಸೆಟ್ ಅಂದರೆ ಗೋಲ್ಡ್ ಅನ್ನೋ ಅಸೆಟ್ಟು ತುಂಬಾ ಮುಖ್ಯ. ಸೊ ನೀವು ದುಡ್ಡನ್ನು ಕೂಡಿಟ್ಟು ಒಂದು ಸ್ವಲ್ಪನೇ, ಈಗ ಒಂದು 2,000 ರೂಪಾಯಿ ಏನೋ ಒಂದು ಸ್ಯಾರಿ ತೊಗೊಂಡ್ರಿ, ಉಟ್ಕೊಂಡ್ಬಿಟ್ರಿ ಖುಷಿಯಾಗಿ, ಅದು ಬ್ಲೌಸ್ ಹೊಲ್ಸಕ್ಕೆ ಒಂದು 2,000 ಖರ್ಚು ಮಾಡಿದ್ರಿ, ಆರಿ ವರ್ಕ್ ಎಲ್ಲ ಹಾಕಿಸ್ಬಿಟ್ಟು 4,000 ಖರ್ಚು ಮಾಡಿಬಿಟ್ರಿ. ನೆಕ್ಸ್ಟ್ ಒಂದು ಮಂತ್ ಯಾವುದೋ ಒಂದು ನಿಮಗೆ ಸ್ಯಾಲ್ರಿ ಆಗುತ್ತೆ, ಇಲ್ಲ ನಿಮ್ಮ ಮನೇಲಿರೋರೆ ಪಾಕೆಟ್ ಮನಿ ಕೊಡ್ತಾರೆ, ಇಲ್ಲ ಏನೋ ಅರ್ನ್ ಮಾಡಿದ್ದೀರಾ, ಇಲ್ಲ ನಿಮ್ಮ ಹತ್ರ ಒಂದು ದುಡ್ಡಿದೆ ಅಂದಾಗ ಏನೋ ಡ್ರೆಸ್ ನೋಡ್ತೀರಾ, ಫ್ರೆಂಡ್ ತಗೊಂಡ್ಲು ಅಂತ ಹೇಳಿ ಡ್ರೆಸ್ ನೋಡ್ತೀರಾ, ಇಲ್ಲ ಫ್ರೆಂಡ್ ತಗೊಂಡ್ಲು ಅಂತ ಹೇಳಿ ಸ್ಲಿಪ್ಪರ್ಸ್ ನೋಡ್ತೀರಾ, ಏನೋ ಒಂದು ನೋಡ್ಬಿಟ್ಟು ತಗೋತೀರಾ, ಮನೇಲಿ ತಂದು ಜೋಡಿಸಿಡ್ತೀರಾ. ನೋಡಿ, ಇದೆಲ್ಲ ಗ್ರೇಡ್ ಅಲ್ಲ. ನಾನು ಯಾವತ್ತೂ ಹೇಳೋದಿದ್ದೇನೆ, ನಾವು ಹಾಕುವಂತಹ ಬಟ್ಟೆ ನಮಗೆ ಮರ್ಯಾದೆಯನ್ನು ತಂದು ಕೊಡಬೇಕು, ಆ ರೀತಿ ಡ್ರೆಸ್ಗಳನ್ನು ಹಾಕಬೇಕು. ಆದಷ್ಟು ಆಡಂಬರವಾಗಿ ಇಲ್ಲದೆ ಇರೋದನ್ನು ರೂಢಿ ಮಾಡ್ಕೊಳ್ಳಿ. ಈಗ ಸಿಂಪಲ್ ಆಗಿ, ಈಗೇನೋ ಆಡಂಬರವಾಗಿ ನನಗೆ ಇಷ್ಟ, ಜಸ್ಟ್ ಬರ್ತ್ಡೇ ತಾನೆ ಅಂದರೆ ತುಂಬ ಕಡಿಮೆ ರೇಟ್ಗೂ ನಿಮಗೆ ಸಿಗುತ್ತೆ. ಈಗ ಒಂದು ಗೌನ್ ಪರ್ಚೇಸ್ ಮಾಡಬೇಕು, ಓಕೆ, ಒಂದು 2,000 3,000 ಒಳಗೆ ನೋಡಿ, 10-15 ಸಾವಿರಕ್ಕೆ ಬೇಕಾಗಿಲ್ಲ. ಸೊ ಅದರಲ್ಲೇನೆ ನಿಮ್ಮ ಆಡಂಬರದಲ್ಲೇನೆ ನೀವು ದುಡ್ಡಿನ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಜಾಸ್ತಿ ವಾಲೆ ಅಂದರೆ ಈ ಜುಮ್ಕಾಸು ಮತ್ತು ಕೆಲವ್ರಿಗೆ ದೊಡ್ಡ ದೊಡ್ಡ ವಾಲೆಗಳಂದರೆ ಒಂಥರ ಹುಚ್ಚು, ತೊಗೋಬೇಕು, ನಾನು ಹಾಕ್ಕೋಬೇಕು, ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಲರ್ ಇಯರಿಂಗ್ಸು, ಮ್ಯಾಚಿಂಗಾಗಿ ಇಯರಿಂಗ್ಸ್ ತಗೋತೀರಾ. ಸೊ ಅದರಿಂದ ನಿಮಗೆ ಯೂಸ್ ಇಲ್ಲ. 1-2-3 ಜೊತೆನೋ ತೆಗೆದಿಟ್ಕೊಳ್ಳಿ ಸಾಕು. ಅದ್ರ ಬದಲು ಚಿನ್ನಕ್ಕೆ ದುಡ್ಡು ಹಾಕಿ. ಒಂದು ವೇಳೆ ನಿಮಗೆ ಕಷ್ಟ ಬಂತು ಅಂದರೆ ಅದು ನಿಮಗೆ ಕೈಗಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಒಂದು ಜವಾಬ್ದಾರಿ ಬರುತ್ತೆ. ಚಿನ್ನ ನೀವು ಬೈ ಮಾಡಿದಷ್ಟು ಜವಾಬ್ದಾರಿ ಬರುತ್ತೆ. ಇದು ಹೇಗೆ ಅಂತ ನಾನು ಹೇಳ್ತೀನಿ. ಒಂದ್ಸಲಿ ನಾನು ಅಂಗಡಿಗೆ ಹೋದಾಗ ಜಸ್ಟ್ ಡ್ರೆಸ್ ಎಲ್ಲ ತೆಗಿಯೋಕೆ ಹೋಗಿದ್ದೆ. ತಗೊಳ್ಳೋವಾಗ ಏನಾಯಿತು ಅಂದರೆ, ಒಬ್ಬರು ಬಂದರು ಪರ್ಚೇಸ್ ಮಾಡೋದಕ್ಕೆ. ಬಂದು ಒಂಥರ ತುಂಬ ಅಚ್ಚುಕಟ್ಟಾಗಿ ಕೂತ್ಕೊಂಡು ಅದನ್ನು ಗಮನಿಸಿ, ಕಲ್ಲು ಜಾಸ್ತಿ ಇದೆಯಾ, ಮತ್ತು ಅದು ಎಲ್ಲಾದರೂ ಬಿಟ್ಟು ಹೋಗಿದ್ಯಾ, ಒಂದು ಒಳ್ಳೆ ಚಿನ್ನನ ಅಂತ ಹೇಳಿ ಗಮನಿಸಿ ತಗೋತಾ ಇದ್ರು. ಸೊ ಅವರು ಆ ಥರ ತಗೊಳ್ಳೋವಾಗ ಜಸ್ಟ್ ಆ 4 ಗ್ರಾಮ್ಸ್ ತಗೊಳ್ಳೋವಾಗ
ತುಂಬಾ ಏನಾಯಿತು ಅಂತಂದರೆ ಅವರ ದುಡ್ಡನ್ನು ಎಣಿಸಿ ಕೂಡಿಟ್ಟಂಥ ಹಣ ಅನಿಸುತ್ತೆ, ಅದು ಪರ್ಸಿಂದ ತೆಗೆದು ತೊಗೊಂಡ್ರು. ಅವ್ರು ತಗೊಳ್ಳುವಾಗ ಆ ಮುಖದಲ್ಲಿದ್ದಂಥ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಿತ್ತು ಗೊತ್ತಾ. ಸೊ ಇದು ನಾನು ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಅಂತ ಹೇಳಿ ನಾನು ಅದೇ ಥರ ದುಡ್ಡು ಕೂಡಿಟ್ಟು ತೊಗೊಳಕ್ಕೆ ಹೋದಾಗ ಅದನ್ನು ತಗೊಳ್ಳುವಾಗ ಅದನ್ನು ಟಚ್ ಮಾಡೋ ಫೀಲ್ ಇದೆ ಅಲ್ಲ, ಆ ಗೋಲ್ಡ್ ನಮ್ಮ ಸೇವಿಂಗ್ಸಲ್ಲಿ, ನಮ್ಮ ಅರ್ನಿಂಗ್ಸಲ್ಲಿ ಒಂದು ವರ್ಷ ಎಲ್ಲ ಕಾದಿಟ್ಟು ದುಡ್ಡಲ್ಲಿ ಅದನ್ನು ಟಚ್ ಮಾಡಿ ತಗೊಂಡು ಹಾಕಿದ ತಕ್ಷಣ ನಮ್ಮ ಫೇಸಲ್ಲಿ ಒಂದು ಕಳೆ ಬರುತ್ತೆ. ನಮ್ಗೆ ಇಷ್ಟ ಆಗಿದ್ದು ಒಡವೆ ಸಿಕ್ಬಿಡ್ತಪ್ಪ, ನಾವು ಇಷ್ಟ ಅಂದ್ಕೊಂಡಿದ್ದು ಡಿಸೈನ್ ಸಿಕ್ಬಿಡ್ತಪ್ಪ, ಸೂಪರಾಗಿ ವ್ಯಾಲ್ಯೂಬಲ್ ಆಗಿ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಜೊತೆ ಇಯರಿಂಗ್ಸ್ ಸಿಕ್ತು ಅಂದರೆ ಅದು ಹಾಕ್ಕೊಂಡು ನಿಮ್ಮ ಫೇಸ್ ನೋಡಿ, ಅದರಲ್ಲಿರುವಂತಹ ಕಳೆನೇ ಬೇರೆ. ಒಂದು 100 ರೂಪಾಯಿ ಕೊಟ್ಟು ಇಷ್ಟಪ್ಪ ಜುಮ್ಕ ಚೆನ್ನಾಗಿ ದೊಡ್ಡದಾಗಿರೋದು ಹಾಕ್ಕೊಂತೀರಲ್ಲ, ಅದರಲ್ಲಿರುವಂಥ ಕಳೆನೇ ಬೇರೆ. ಇದೆರಡರಲ್ಲೂ ಏನು ಹೇಳೋದು, ಗೌರವಿತವಾಗಿ ನಾವು ನೋಡೋದು ಯಾವುದು, ಚಿನ್ನಕ್ಕೆ ತಾನೆ. ಸೊ ಇದನ್ನು ನಾನು ಫೀಲ್ ಮಾಡೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ಅದಕ್ಕೆ ನಾನು ದುಡ್ಡನ್ನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಮತ್ತು ಯಾವ ಥರ ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು ವೇಸ್ಟ್ ಖರ್ಚುಗಳಿಂದ ಅನ್ನೋದ್ರ ಬಗ್ಗೆ ನಾನು ಹೇಳೋದು. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನೇನು ಏಕ್ದಮ್ ದುಡ್ಡು ಕೂಡಿಟ್ಟು ಎಲ್ಲ ತಗೊಂಡೆ ಅಂತ ನಾನು ಹೇಳೋಕ್ಕೆ ಬರ್ತಿಲ್ಲ. ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಎಡವಿದ್ದೀನಿ, ಎಷ್ಟೋ ದುಡ್ಡು ನಾನು ವೇಸ್ಟ್ ಮಾಡಿದ್ದೀನಿ. ಸುಮಾರು ಫ್ಲಿಪ್ಕಾರ್ಟಲ್ಲಿ ಹತ್ತತ್ರ ಒಂದು 15,000 to 20,000 ರೂಪಾಯಿ ಅಷ್ಟು ವೇಸ್ಟಾಗಿ ನಾನು ಖರ್ಚು ಮಾಡಿದ್ದೀನಿ ಅಂದರೆ ನಂಬ್ತೀರಾ? ಹೌದು. ಮಕ್ಕಳಿಗೆ ಡ್ರೆಸ್ಸಸ್ ಆರ್ಡ್ರ್ ಮಾಡೋದು, ಶೂಸ್ ಆರ್ಡ್ರ್ ಮಾಡೋದು, ಆ್ಯಂಡ್ ನೆಕ್ಸ್ಟು ಮನೆಗೆ ಸುಮ್ಮನೆ ವೇಸ್ಟ್ ಖರ್ಚುಗಳನ್ನ ಮಾಡಿದ್ದೀನಿ. ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಇವಾಗ ಮಾಡ್ತಾನೆ ಇಲ್ಲ ನಾನು. ಈಗ ಜಸ್ಟ್ ಆನ್ಲೈನಲ್ಲಿ ಹೋಗಿ ನಾನು ಆ್ಯಪ್ ಓಪನ್ ಮಾಡ್ತೀನಿ, ಒಂದು ಅಮೆಝಾನ್ ಓಪನ್ ಮಾಡ್ತೀನಿ ಅಂದರೆ ಅದು ಪ್ಯಾಂಟ್ರಿಯಾಗಿ ಮಾತ್ರ ಇರುತ್ತೆ. ಸ್ಯಾರೀಸ್ ಆಗಲಿ ಡ್ರೆಸ್ಸಸ್ ಆಗಲಿ ನಾನು ಈ ನಡುವೆ ನನ್ನ ವೀಡಿಯೋಸ್ ನೀವು ನೋಡ್ತಾ ಇರ್ಬೋದು, ನಾನು ಯಾವುದೋ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿಲ್ಲ. ತುಂಬ ಎಲ್ಲೋ ಕಡಿಮೆ ಆ ಥರ ಡಿಸೈನ್ ಸಿಕ್ಕಿಲ್ಲ ಅಂದರೆ ಮೀಶೋನಲ್ಲಿ ನೋಡ್ತೀನಿ. ಆಫರ್ ಇದ್ದಾಗ ಮಾತ್ರ ಕಾಟನ್ ಡ್ರೆಸ್ ಪೀಸ್ಗಳು ನನಗೆ ಟ್ರೆಡಿಷ್ನಲ್ ಡ್ರೆಸ್ ಪೀಸ್ಗಳಂದರೆ ಇಷ್ಟ. ಸೊ ಆ ಥರ ಇದ್ದರೆ ಮಾತ್ರ, ಅದು ನಾನು ತೊಗೊಂಡು ಎಷ್ಟು ವರ್ಷ ಆಯಿತು, ಹೋದ ವರ್ಷ ಬಂದು ಒಂದು 2 ಡ್ರೆಸ್ ಪೀಸ್ ತೊಗೊಂಡೆ. ಅದಕ್ಕೆ ಈ ವರ್ಷದಿಂದ 2 ವರ್ಷದ ಹಿಂದಕ್ಕೆ 1 ಡ್ರೆಸ್ ಪೀಸ್ ತೊಗೊಂಡೆ, ಈ ರೀತಿ ಅಷ್ಟೇ. ಸೊ ನಾನು ಆ ಥರ ಒಂದು 500-400 ರೇಂಜಲ್ಲೇ ತೊಗೊಳ್ಳೋದು. ಸೊ ಆ ಥರ ನಾನು ಪ್ಲ್ಯಾನ್ ಮಾಡ್ತೀನಿ. ಮತ್ತು ಅಮೆಝಾನಲ್ಲಿ ನಾವು ಪ್ಯಾಂಟ್ರೀಸನ್ನು ಪರ್ಚೇಸ್ ಮಾಡುವಾಗ ನಮಗೆ ಸುಮಾರು ಆಫರ್ಸ್ ಬರುತ್ತೆ, ರಿವಾರ್ಡ್ಸ್ ಬರುತ್ತೆ, ಕಡಿಮೆ ಬರುತ್ತೆ ರೇಟು. ಸೊ ಆ ಥರ ಇದ್ದರೆ ಮಾತ್ರ ಪರ್ಚೇಸ್ ಮಾಡೋದು, ಇಲ್ಲ ಅಂದರೆ ಮಾಡಲ್ಲ. ಮತ್ತು ಅನ್ನೆಸರಿಯಾಗಿ ಗ್ರಾಸರೀಸ್ ಪರ್ಚೇಸ್ ಇಲ್ಲವೇ ಇಲ್ಲ. ಮೊದಲು ಡಿಮಾರ್ಟ್ಗೆ ಹೋದಾಗೆಲ್ಲನೂ ಜಾಸ್ತಿ ಕೈಗೆ ಸಿಕ್ಕಿದ್ದೆಲ್ಲ ಬಾಚ್ಕೋತಾ ಇದ್ದೆ. ಎಲ್ಲ ಒಂದು ಅಷ್ಟಾಗೋದು, ಅದು ನಮ್ಮ ಮನೆಗೆ ತರೋ ಅಷ್ಟೊತ್ತಿಗೆ ನನಗೆ ಕೈ ಕಾಲೆಲ್ಲ ನೋವು ಬಂದ್ಬಿಡೋದು. ಅಷ್ಟೊಂದು ಪರ್ಚೇಸ್ ಮಾಡ್ತಿದ್ದೆ. 8,000, 9,000, 10,000 ಎಲ್ಲ ಬಿಲ್ ಬಂದಿದೆ. ಈಗ ಆ ಥರ ಎಲ್ಲ ಏನೂ ಇಲ್ಲ. ಈಗೆಲ್ಲನೂ ಒಂದು 2 months ಒನ್ಸ್ ಬಂದು ಒಂದು 4,000ಗೆ ನಾನು ಬಂದು ಎಣ್ಣೆ ಐಟಮ್ಸು, ಸೋಪಿನ ಐಟಮ್ಸು, ಶ್ಯಾಂಪು ಐಟಮ್ಸು ಇಂಥವು ಆರ್ಡ್ರ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಬೇಳೆ ಐಟಮ್ಸು, ಸಣ್ಣ ಪುಟ್ಟ ಪ್ರಾವಿಷನ್ಸ್ ಎಲ್ಲ ನಾನು ನಮ್ಮ ಊರಲ್ಲಿರುವಂಥ ಅಕ್ಕಪಕ್ಕ ಇರುವಂಥ ಅಂಗಡಿಗಳಲ್ಲೇ ತಗೋತೀನಿ. ಸಿಗದೇ ಇರುವಂಥದ್ದು ಮಾತ್ರ ಪ್ಯಾಂಟ್ರಿನಲ್ಲಿ ಹಾಕೋದು, ಕಡಿಮೆ ರೇಟ್ ಇರೋದು ಮಾತ್ರ ಪ್ಯಾಂಟ್ರಿನಲ್ಲಿ ಹಾಕೋದು, ಈ ರೀತಿ ನಾನು ಮಾಡೋದು. ಸೊ ಆನ್ಲೈನ್ ಪರ್ಚೇಸ್ ಎಲ್ಲರಿಗೂ ಗೀಳಾಗಿ ಪರಿಣಮಿಸುತ್ತೆ. ಅಂದರೆ OCD ಥರ ಆಗಿಬಿಡುತ್ತೆ. ಸೊ ಅದನ್ನು ಬಂದು ಒಂದು ಅಬ್ಸೆಸ್ ಆಗಿಬಿಡ್ತಾರೆ. ಕಂಪಲ್ಸಿವ್ ಆಗಿ ಅದನ್ನು ನಾವು ಮಾಡಲೇಬೇಕು ಅಂತ ಅದೊಂದು ಡಿಸಾರ್ಡರ್ ಆಗಿಬಿಡುತ್ತೆ. ಸೊ ಅದಕ್ಕೆ OCD ಸುಮಾರು ಟೈಪ್ಸ್ ಇದೆ. ಸೊ ಅದು ಆನ್ಲೈನ್ ಪರ್ಚೇಸಲ್ಲೂ ನಾವು ಅದನ್ನು ಹೋಲಿಕೆ ಮಾಡ್ಬೋದು. ಸೊ ನೀವು ಅದನ್ನು ಮಾಡಲೇಬೇಕು ಅಂತ ಯಾವತ್ತೂ ಮಾಡಬೇಡಿ. ಅದರಿಂದ ನಿಮಗಾಗುವ ಅನಾಹುತ ನೆನೆಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅದನ್ನು ಮತ್ತೆ ಮಾಡೋಕ್ಕೆ ಹೋಗಲ್ಲ. ಈಗ ನಾನು ಹೇಳೋದಿಷ್ಟೇ, ನೀವೊಂದು ಕಷ್ಟದಲ್ಲಿದ್ದೀರಾ, ಆ ಕಷ್ಟಕ್ಕೆ ಯಾರೂ ಆಗ್ತಿಲ್ಲ, ಆ ಸಮಯದಲ್ಲಿ ನಿಮ್ಮ ಹತ್ರ ಸಹಾಯ ತೊಗೊಂಡವರು, ನೀವು ಬಟ್ಟೆ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅವ್ರಿಗೆ ಗಿಫ್ಟ್ ಕೊಟ್ಟಿರ್ತೀರಾ, ಮತ್ತು ಬರ್ತ್ಡೇ ಪಾರ್ಟೀಸ್ ಮಾಡಿರ್ತೀರಾ ಅವ್ರಿಗೆ. ಸೊ ತುಂಬ ಆನ್ಲೈನಲ್ಲಿ ಬಂದು ಪರ್ಚೇಸ್ ಮಾಡಿರ್ತೀರಾ, ಆ್ಯಂಡ್ ನೆಕ್ಸ್ಟು ಸಿಕ್ಕಾಪಟ್ಟೆ ವಿಷಯಗಳನ್ನ ಅವ್ರಿಗೆ ಮಾಡಿರ್ತೀರಾ. ಆದರೆ ಆ ಸಮಯದಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ, ಕೈ ಬಿಟ್ಬಿಡ್ತಾರೆ ಎಲ್ಲ ಅನ್ನುವಾಗ ಆ 20,000ಗೆ ಏನು ಮಾಡ್ತೀರಾ ನೀವು? ಯಾರ ಹತ್ರ ಹೋಗಿ ಸಾಲ ಕೇಳ್ತೀರಾ? ಯಾರು ಸಾಲ ಕೊಡ್ತಾರೆ ನಿಮಗೆ? ಸೊ ಅದೇ ನೀವು ಈ ಥರ ದುಡ್ಡನ್ನು ಸೇವ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇರಲ್ಲ. ಆ ಒಡವೆನ ಇಟ್ಕೊಂಡು ನಿಮ್ಮ ಕಷ್ಟ ತೀರಿಸ್ಕೋಬೋದು. ಅದನ್ನೊಂದು ಸೇವಿಂಗ್ ಅಸೆಟ್ ಆಗಿ ನಿಮ್ಮ ಹತ್ರ ಇಟ್ಕೋಬೋದು. ನೀವು ಅದನ್ನು ಹಾಕ್ಕೊಳ್ಳೋವಾಗ ಎಲ್ಲರೂ ಕೇಳ್ತಾರೆ ಯಾವುದಿದು ಅಂತ. ನಾನಿವಾಗ ಹೊಸದಾಗಿ ತೊಗೊಂಡಿರೋದು, ನನಗೆ ಅನ್ನೆಸರಿ ಖರ್ಚೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ನೋಡಿ, ನಿಮ್ಮ ಮೇಲೆ ಒಂದು ಮರ್ಯಾದೆ ಕೊಡುತ್ತೆ, ನಿಮ್ಮ ಮೇಲೆ ನಿಮಗೆ ಒಂದು ಮರ್ಯಾದೆ ಕೊಡುತ್ತೆ. ಇದು ಗೋಲ್ಡ್ ತಗೊಂಡಾಗ ನಾವು ಅದನ್ನು ವಿಯರ್ ಮಾಡಿ, ನೀವು ಒಡವೆ ಅಂಗಡಿಯಲ್ಲಿ ವಿಯರ್ ಮಾಡಿ, ಓಕೆನಾ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ದುಡ್ಡು ಎತ್ಕೊಂಡೋಗಿ ಒಂದು ಒಡವೆ ತಗೊಳ್ಳಿ, ನಿಮಗೆ ಅಂತ ಸೆಲೆಕ್ಟ್ ಮಾಡಿಬಿಡಿ, ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ಬಿಟ್ಟು ಕನ್ನಡಿಯಲ್ಲಿ ಸ್ವಲ್ಪ ಹೊತ್ತು ನೋಡಿ, ಅದು ನಿಮ್ಮದು, ನಿಮ್ಮ ಸೇವಿಂಗ್ದು.
ಅಲ್ಲಿ ಬಿಲ್ಲೆಲ್ಲ ಹಾಕ್ಕೊಂಡು ನಿಮ್ಮ ಕೈಗೆ ಅದನ್ನು ಕೊಡುವಾಗ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ ಗೊತ್ತಾ? ಅದನ್ನ ಪ್ರೌಡಾಗಿ ಫೀಲ್ ಆಗುತ್ತೆ. ಮನೆಗೆ ಬಂದು ಅದನ್ನು ಹಾಕ್ಕೊಳ್ಳುವಾಗ ಇನ್ನೂ ನೆಮ್ಮದಿ ಖುಷಿ ಅನಿಸುತ್ತೆ. ಪ್ರತಿ ಹಬ್ಬಕ್ಕೂ, ಬರ್ತ್ಡೇಗೂ, ಅಲ್ಲ ಒಂದು ಒಳ್ಳೆ ಫಂಕ್ಷನ್ಗೂ ನೀವು ಹೋಗುವಾಗ ನೀವು ತೆಗೆದಿರುವಂತಹ ಒಂದು ಏನಿದೆ ಅದು ಒಡವೆ, ಅದನ್ನು ನೀವು ಯೂಸ್ ಮಾಡೋವಾಗ ನಿಮ್ಗೆ ಅದರಿಂದ ಆಗುವಂಥ ಖುಷಿನೇ ಬೇರೆ. ಸೊ ಇದು ಬಂದು ನಾನು ನನ್ನ ಲೈಫಲ್ಲಿ ನಾನು ಕಲ್ತಿರೋದು. ಸೊ ಅದಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ. ಸೊ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ವೇಸ್ಟ್ ಖರ್ಚು ಮಾಡುವಾಗ ಕಷ್ಟವನ್ನು ನೆನೆಸ್ಕೊಳ್ಳಿ, ಖಂಡಿತವಾಗ್ಲೂ ವೇಸ್ಟ್ ಖರ್ಚು ನೀವು ಮಾಡಲ್ಲ. ಓಕೆ ಫ್ರೆಂಡ್ಸ್, ಇನ್ನೂ ಮನಿ ಸೇವಿಂಗ್ ಟಿಪ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಅನ್ನೆಸರಿಯಾಗಿ ಖರ್ಚು ಮಾಡುವಂತಹ ಎಲ್ಲ ಹೆಣ್ಮಕ್ಳಿಗೂ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಈಗ ಆನ್ಲೈನ್ ಪ್ರಪಂಚ, ಆನ್ಲೈನ್ ಯುಗ, ಆನ್ಲೈನ್ ಶಾಪಿಂಗ್, ಹೊರಗಡೆ ಹೋದರೆ ನೂರಾರು ಅಂಗಡಿಗಳು, ಎಲ್ಲರನ್ನೂ ನೀವು ಯಾಕೆ ಉದ್ಧಾರ ಮಾಡೋಕ್ಕೆ ಹೋಗ್ತೀರಾ ಅಂಗಡಿಗಳಿಗೆ ಹೋಗಿ? ಸೊ ನಿಮ್ಮನ್ನು ನೀವು ಫಸ್ಟ್ ಉದ್ಧಾರ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಮ ಮನ ಪರಿವರ್ತನೆ ಆದರೆ ಈ ವಿಡಿಯೋ ಅಷ್ಟೇ ಸಾರ್ಥಕ ಹೊಂದುತ್ತೆ. ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಥರನೇ ಇರುವಂಥ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಂದರೆ ಮನಿಯನ್ನು ವೇಸ್ಟಾಗಿ ಖರ್ಚು ಮಾಡುವಂಥ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.